ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ MBA ವಿಷಯಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ ಎನ್ವೈರ್ನ್ಮೆಂಟ್ ಸಬ್ಜೆಕ್ಟ್ ಮೇಲೆ ಕೇಳುವಂತಹ ಅತ್ಯಂತ ಪ್ರಮುಖ ಪ್ರಶ್ನೆಗಳು ಮತ್ತು ಯಾವ ರೀತಿ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಿದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು ಬೇಕಂದರೆ ನಮ್ಮ ಆ್ಯಪ್ನ ನೀವು ಡೌನ್ಲೋಡ್ ಮಾಡೋದ್ರ ಮೂಲಕ ನಮ್ಮ ಕ್ಲಾಸ್ನ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ನಿಮಗೆ ಇದಕ್ಕೆ ರಿಲೇಟೆಡ್ ಎಲ್ಲ ಉತ್ತರಗಳು ಮತ್ತು ಶಾರ್ಟ್ಕಟ್ ಆನ್ಸರ್ಸ್, KUD ಕೀ ಆನ್ಸರ್ಸೇ ಸಿಗುತ್ತೆ. ಸೊ ಮೊದಲಿಗೆ ಪ್ರಾಫಿಟ್ ಮೇಲೆ ನೀವು ಕ್ವಶನ್ನ ಓದ್ಕೋಬೇಕಾಗುತ್ತೆ. ಸೊ ಪ್ರಾಫಿಟ್ ಮೇಲೆ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂದರೆ 3 ಪ್ರಶ್ನೆಗಳಲ್ಲಿ ಒಂದು ಕಂಪಲ್ಸರಿ ಕೇಳ್ತಾರೆ. ಎಕ್ಸ್ಪ್ಲೇನ್ ಬಿಸ್ನೆಸ್ ಆಬ್ಜೆಕ್ಟಿವ್ ಆ್ಯಸ್ ಪ್ರಾಫಿಟ್, ಲಾಭವನ್ನೇ ಉದ್ದೇಶ ಇಟ್ಟುಕೊಂಡು ವ್ಯವಹಾರ ಮಾಡುತ್ತೇವೆ ಅನ್ನೋದನ್ನು ಟಾಪಿಕ್ ಆಗಿ ನಿಮಗೆ ಕೊಟ್ಟು ನೋಟ್ ಬರೆಯೋದಕ್ಕೆ ಹೇಳ್ತಾರೆ. ಎಕ್ಸ್ಪ್ಲೇನ್ ಥಿಯರೀಸ್ ಆಫ್ ಪ್ರಾಫಿಟನ್ನು ಗಳಿಸೋದ್ರ ಮೇಲೆ ಬೇರೆ ಬೇರೆ ವ್ಯಕ್ತಿಗಳು ಥಿಯರಿಗಳನ್ನ ಬರೆದಿದ್ದಾರೆ. ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಎಕ್ಸ್ಪ್ಲೇನ್ ಮ್ಯಾಕ್ಸಿಮೈಸೇಷನ್ ಆಫ್ ವ್ಯಾಲ್ಯೂ ಆಫ್ ಬಿಸ್ನೆಸ್. ಸೊ ಬಿಸ್ನೆಸ್ನ ವ್ಯಾಲ್ಯೂ ಹೆಚ್ಚು ಮಾಡಬೇಕಂದ್ರೆ ನಾವು ಮಾಡಬೇಕಾಗಿರುವಂಥ ಪ್ರಯತ್ನಗಳೇನು ಅದನ್ನು ಬರೀಬೇಕಾಗುತ್ತೆ. ಸೊ 3 ಪ್ರಶ್ನೆಗಳು ಪ್ರಾಫಿಟ್ ಮೇಲೆ ಇದೆ. ಇನ್ನು ಲೆಕ್ಕದ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಲೆಕ್ಕವನ್ನು ಕೇಳ್ತಾರೆ. ಸೊ 3 ರೀತಿ ಲೆಕ್ಕ ಇದೆ. ಒಂದು ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಕಂಡುಹಿಡಿಯೋದು, ಒಂದು ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋದು, ಅಥವಾ ನ್ಯಾಷನಲ್ ಇನ್ಕಮ್ನ ಕಂಡುಹಿಡಿಯೋ ಪ್ರಾಬ್ಲಮ್ ಇದೆ. ಸೊ 3 ಪ್ರಾಬ್ಲಮ್ನಲ್ಲಿ ಒಂದು ಪ್ರಾಬ್ಲಮ್ನ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಕೊಡ್ತಾರೆ. ಇದು ಸೆಕೆಂಡ್ ಟಾಪಿಕ್. ಇನ್ನು ಥರ್ಡ್ ಟಾಪಿಕ್ ಸಂಬಂಧಪಟ್ಟಂತೆ ಥಿಯರಿ ಕೇಳ್ತಾರೆ ಒಂದು. ಸೊ ಥಿಯರಿ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ಸೊ ಆ ಥಿಯರಿಗಳೇನೇನೆಂದರೆ ಎಕ್ಸ್ಪ್ಲೇನ್ ಥಿಯರಿ ಆಫ್ ಫರ್ಮ್ ಬಿಹೇವಿಯರ್, ಎಕ್ಸ್ಪ್ಲೇನ್ ಥಿಯರಿ ಆಫ್ ಕನ್ಸ್ಯೂಮರ್ ಡಿಮ್ಯಾಂಡ್, ಎಕ್ಸ್ಪ್ಲೇನ್ ಥಿಯರಿ ಆಫ್ ಡಿಮ್ಯಾಂಡ್ ಫಾರ್ಕಾಸ್ಟಿಂಗ್, ಎಕ್ಸ್ಪ್ಲೇನ್ ಥಿಯರಿ ಆಫ್ ಯುಟಿಲಿಟಿ, ಎಕ್ಸ್ಪ್ಲೇನ್ ಥಿಯರಿ ಆಫ್ ಶಾರ್ಟ್ ರನ್ ಕಾನ್ಸೆಪ್ಟ್, ಎಕ್ಸ್ಪ್ಲೇನ್ ಥಿಯರಿ ಆಫ್ ಲಾಂಗ್ ರನ್ ಕಾನ್ಸೆಪ್ಟ್. ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಥಿಯರಿಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ಇದನ್ನು ಬಿಟ್ಟರೆ ನ್ಯಾಷನಲ್ ಇನ್ಕಮ್ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. 2 ಪ್ರಶ್ನೆ ಇದೆ. ಎಕ್ಸ್ಪ್ಲೇನ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್, ಎಕ್ಸ್ಪ್ಲೇನ್ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ನ್ಯಾಷನಲ್ ಇನ್ಕಮ್. ಸೊ ನ್ಯಾಷನಲ್ ಇನ್ಕಮ್ನ ಪರಿಭಾವನೆಗಳು, ಕಾನ್ಸೆಪ್ಟ್ಸ್ನ ಕೇಳ್ತಾರೆ. ಅದನ್ನು ಬಿಟ್ಟರೆ ನ್ಯಾಷನಲ್ ಇನ್ಕಮ್ನ ಮೆಥಡ್, ಯಾವ್ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ 3 ವಿಧಾನ ಇದೆ, ಅವುಗಳ ಉದಾಹರಣೆ ಸಹಿತ ವಿವರಿಸಬೇಕಾಗತ್ತೆ. ಸೊ ಇದು 4 ಟಾಪಿಕ್ ಕಂಪ್ಲೀಟ್ ಆಯಿತು. ಇನ್ನು 5ನೇ ಟಾಪಿಕ್ ಲಾ ಕೇಳ್ತಾರೆ. ಸೊ ಲಾ ಮೇಲೆ ಕೇಳುವಂಥ ಪ್ರಶ್ನೆಗಳು ಎಕ್ಸ್ಪ್ಲೇನ್ ದಿ ಲಾ ಆಫ್ ಡಿಮ್ಯಾಂಡ್, ಎಕ್ಸ್ಪ್ಲೇನ್ ದಿ ಲಾ ಆಫ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ಇಲಾಸ್ಟಿಸಿಟಿಯಲ್ಲಿ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎರಡನ್ನು ನೀವು ನೋಡ್ಕೋಬೇಕಾಗುತ್ತೆ. ಎಕ್ಸ್ಪ್ಲೇನ್ ದ ಲಾ ಆಫ್ ಪ್ರೊಡಕ್ಷನ್, ಎಕ್ಸ್ಪ್ಲೇನ್ ದಿ ಲಾ ಆಫ್ ರಿಟರ್ನ್ ಆನ್ ಸ್ಕೇಲ್. ಇನ್ನು 6ನೇ ಟಾಪಿಕ್ ಮಾನಿಟರಿ ಪಾಲಿಸಿ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿ, ಎಕ್ಸ್ಪ್ಲೇನ್ ಸ್ಕೋಪ್ ಆಫ್ ಮಾನಿಟರಿ ಪಾಲಿಸಿ, ಎಕ್ಸ್ಪ್ಲೇನ್ ಇನ್ಸ್ಟ್ರೂಮೆಂಟ್ ಆಫ್ ಮಾನಿಟರಿ ಪಾಲಿಸಿ, ಎಕ್ಸ್ಪ್ಲೇನ್ ಲಿಮಿಟೇಷನ್ ಆಫ್ ಮಾನಿಟರಿ ಪಾಲಿಸಿ. ಕಂಪಲ್ಸರಿ ಕ್ವಶನ್ ಮಾನಿಟರಿ ಪಾಲಿಸಿ ಮೇಲೆ ಕೇಳ್ತಾರೆ. ಸೊ ಟೋಟಲ್ 6 ಟಾಪಿಕ್ ಆಯಿತು. 7ನೇ ಟಾಪಿಕ್ ಒಂದು ಎಕನಾಮಿಕ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೇನ್ ಅಪ್ಲಿಕೇಶನ್ಸ್ ಅಥವಾ ಯೂಸಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಸಮಗ್ರ ಅರ್ಥಶಾಸ್ತ್ರದ ಉಪಯೋಗ, ಅನುಕೂಲತೆಗಳೇನು. ಎಕ್ಸ್ಪ್ಲೇನ್ ಗೌರ್ಮೆಂಟ್ ರೋಲ್ ಇನ್ ಮಿಕ್ಸ್ಡ್ ಎಕಾನಮಿ. ಸೊ ಮಿಶ್ರ ಆರ್ಥಿಕತೆಯಲ್ಲಿ ಗೌರ್ಮೆಂಟ್ ಸರ್ಕಾರದ ಪಾತ್ರವೇನು. ಎಕ್ಸ್ಪ್ಲೇನ್ ಗ್ಲೋಬಲೈಸೇಷನ್ ಆಫ್ ವರ್ಲ್ಡ್ ಎಕಾನಮಿ, ಎಕ್ಸ್ಪ್ಲೇನ್ ಇಂಪ್ಲಿಕೇಶನ್ ಆಫ್ ವರ್ಲ್ಡ್ ಎಕಾನಮಿ. ಸೊ ಇನ್ನು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಫ್ಯಾಕ್ಟರ್ಸ್ ಕೇಳ್ತಾರೆ ಒಂದು ಪ್ರಶ್ನೆ. ಎಕ್ಸ್ಪ್ಲೇನ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಮಾನಿಟರಿ ಪಾಲಿಸಿ, ಎಕ್ಸ್ಪ್ಲೇನ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಲಾ ಆಫ್ ಡಿಮ್ಯಾಂಡ್, ಎಕ್ಸ್ಪ್ಲೇನ್ ಫ್ಯಾಕ್ಟರ್ಸ್ ಆಫ್ ಗ್ಲೋಬಲೈಸೇಷನ್. ಸೊ 8 ಟಾಪಿಕ್ ಆಯಿತು. 9ನೇ ಟಾಪಿಕ್ ಮಲ್ಟಿಪ್ಲೈಯರ್ ಮೇಲೆ ಪ್ರಶ್ನೆ ಕೇಳ್ತಾರೆ. ಎಕ್ಸ್ಪ್ಲೇನ್ ದಿ ಕಾನ್ಸೆಪ್ಟ್ಸ್ ಆಫ್ ಮಲ್ಟಿಪ್ಲೈಯರ್, ರೈಟ್ ಎ ನೋಟ್ ಆನ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್. ಇನ್ನು ಇಂಡಿಯಾದ ಮೇಲೆ ಅಂದರೆ ಈಗಿರುವಂಥ ಪ್ರೆಸೆಂಟ್ ಸಿಚುವೇಶನ್ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಎಕ್ಸ್ಪ್ಲೇನ್ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ದ್ಯಾಟ್ ಇಫೆಕ್ಟ್ ಪ್ರೈವೇಟ್ ಬಿಸ್ನೆಸ್ ಇನ್ ಇಂಡಿಯಾ. ಖಾಸಗಿ ಉದ್ಯೋಗಗಳನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ. ಎಕ್ಸ್ಪ್ಲೇನ್ ಟ್ರೇಡ್ ಪಾಲಿಸೀಸ್ ಇನ್ ಇಂಡಿಯಾ, ಎಕ್ಸ್ಪ್ಲೇನ್ ಟ್ಯಾಕ್ಸೇಷನ್ ಆಫ್ ಪಾಲಿಸಿ ಇನ್ ಇಂಡಿಯಾ, ಎಕ್ಸ್ಪ್ಲೇನ್ ಪ್ರಾಬ್ಲಮ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ, ಎಕ್ಸ್ಪ್ಲೇನ್ ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಸೊ ಇಂಡಿಯಾದ ಮೇಲೆ ಏನೇ ನೀವು ಟ್ರೇಡ್ ಪಾಲಿಸಿ, ಟ್ಯಾಕ್ಸ್ ಬಗ್ಗೆ ಬರೆಯುವಾಗ ನೆಗೆಟಿವ್ ಆಗಿ ಒಟ್ಟೆ ಉತ್ತರವನ್ನು ಬರೀಬಾರ್ದು, ಪಾಸಿಟಿವ್ ಆಗಿರಬೇಕು. ಇದು ಕಂಪಲ್ಸರಿ ರೂಲ್ಸ್, ನೆನಪಿರಲಿ. ಇನ್ನು ನೆಕ್ಸ್ಟು ಇದಿಷ್ಟು ನಿಮಗೆ ಬಿಸ್ನೆಸ್ ಎನ್ವೈರ್ಮೆಂಟ್ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯ ಕ್ಲಾಸ್ನೊಂದಿಗೆ ಸಿಗೋಣ. ನಮ್ಮ ಆ್ಯಪ್ನ ಜಾಯ್ನ್ ಆಗಿ ಅಥವಾ ನಮ್ಮ PDF ನೋಟ್ಸ್ ಬೇಕಂದರೆ ಸೊ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಆದರೂ ಹಾಕ್ತೀನಿ, ಅಥವಾ ಸಾಯಿ ಗುಡ್ ಕ್ಲಾಸಸ್ ಅಂತ ವೆಬ್ಸೈಟ್ನಲ್ಲಿ ಹೋಗಿ ನೋಟ್ಸ್ ಮೇಲೆ ನೀವು ಲಾಗಿನ್ ಮಾಡಿಕೊಂಡು ನೋಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು PDF ಇದರದ ಆನ್ಸರ್ಸ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಡ್ತಾ ಇರಿ ಕ್ಲಾಸ್ನ. ಧನ್ಯವಾದಗಳು.